ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದುಂಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 98ನೇ ಪದ್ಯ 98. ಒಂದು ದಿನ ತನುವಿನಲ್ಲಿ ನಡೆವವು ಇಂದು ಭಾಸ್ಕರ ಸ್ವರಗಳು 21,607 ಭಾಗದಲ್ಲಿ. ಬಂದುದ ನುಡು ಚಕ್ರದಲ್ಲಿಗೆ ತಂದು ಧಾರೆ ನೆರೆದ ಮುಲಿಕುಲ ವೃಂದ ಹೃದಯನು ನೀನು ರಕ್ಷಿಸು ನಮ್ಮ ನನವರತ. ದೇಹದಲ್ಲಿ ಪ್ರತಿಯೊಂದು ದಿವಸದಲ್ಲಿ ಚಂದ್ರಸ್ವರ ಸೂರ್ಯಸ್ವರ ಎಂಬ ಸ್ವರಗಳಿರುತ್ತವೆ. ಇಂತಹ ಸ್ವರಗಳ ಮೂಲಕ ಇದರಲ್ಲಿ ಒಟ್ಟು 21,000 ಶ್ವಾಸವು ನಡೆಯುವುದು. 21,600 ಹಾಗೆ ನಡೆಯುವುದು ಒಟ್ಟು 7 ಭಾಗಗಳಲ್ಲಿ. ಇಂತಹ ಸ್ವರ ಪ್ರಕ್ರಿಯೆಯನ್ನು ನಕ್ಷತ್ರ ಚಕ್ರದಲ್ಲಿಗೆ ತಂದು ಅದನ್ನು ಶ್ರೀಹರಿಗೆ ಸಮರ್ಪಿತ ಎಂದು ಅನುಸಂಧಾನ ಮಾಡುವ ಮುನಿಕುಲ ವೃಂದದ ಹೃದಯ ಕಮಲದಲ್ಲಿ ನೆಲೆಸಿರುವನು. ಯಾರು ಅನುಸಂಧಾನ ಮಾಡ್ತಾರೆಯೋ ಅಂತಹವರ ಮುನಿಕುಲ ವೃಂದದ ಮುನಿಗಳ ಸಮೂಹದಲ್ಲಿ ನೆಲೆಸಿದ್ದಾನೆ ಪರಮಾತ್ಮ. ಅವರ ಹೃದಯ ಕಮಲದಲ್ಲಿ ನೆಲೆಸಿದ್ದಾನೆ ಪರಮಾತ್ಮ. ಅಂತಹ ನೀನು ನಮ್ಮನ್ನು ಸದಾ ರಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ದೇಹದಲ್ಲಿ ಪ್ರತಿನಿತ್ಯ ನಡೆಯುವ ಹಂಸ ಮಂತ್ರ ಸ್ವರೂಪದ ಶ್ವಾಸ ಜಪದ ವಿವರಣೆ ಇಲ್ಲಿ ಬಂದಿದೆ ಈ ಪದ್ಯದಲ್ಲಿ. ಇಂದು ಅಂದರೆ ಚಂದ್ರ, ಭಾಸ್ಕರ ಅಂದರೆ ಸೂರ್ಯ, ಉಡಚಕ್ರ ಅಂತಂದರೆ ನಕ್ಷತ್ರ ಚಕ್ರಗಳು. ಪ್ರತಿನಿತ್ಯ ನಮ್ಮ ಮೂಗಿನ 2 ಹೊರಳೆಗಳ ಮೂಲಕ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆ ನಡೀತಾ ಇರುತ್ತೆ. ಇದರಲ್ಲಿ ಹೊರಳೆಯಲ್ಲಿ ನಡೆಯುವ ಶ್ವಾಸ ಪ್ರಕ್ರಿಯೆ ಚಂದ್ರಸ್ವರ ಅಂತ ಕರೆಸ್ಕೊಳ್ಳುತ್ತೆ. ಬಲ ಹೊರಳೆಯಲ್ಲಿ ನಡೆಯುವ ಶ್ವಾಸ ಪ್ರಕ್ರಿಯೆಯನ್ನು ಸೂರ್ಯಸ್ವರ ಎಂದು ಕರೀತಾರೆ. ಹಾಗೆ ಒಂದು ದಿನದಲ್ಲಿ ಒಟ್ಟಾಗಿ ನಡೆಯುವ ಶ್ವಾಸೋಚ್ಛ್ವಾಸಗಳ ಸಂಖ್ಯೆ 21,600. ಹರಿಕಥಾನುಸಾರದಲ್ಲಿ ಬಂದಿದೆ. 6,3,2,1,000 ಶತ ಶ್ವಾಸ ಜಪಗಳ 3 ಜೀವರೊಳಗಬ್ಜದ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಪಾರಸು ದುಃಖಗಳೇವ ಗುರುಪವ ಮಾನಸಲ ಹೆಮ್ಮ. ಅದೇ ಹೇಳಿದೆ 6,3,2,1,000 ಅಂತ ಹೇಳಿ. ಇಂತಹ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯು ಮುಖ್ಯವಾಗಿ ಮುಖ್ಯ ಪ್ರಾಣ ದೇವರಿಂದ ನಡೆಯುವ ಹಂಸ ಮಂತ್ರವಾಗಿದೆ. ಇಂತಹ ಅನುಸಂಧಾನವನ್ನು ತಂದುಕೊಂಡು ತಮ್ಮ ಹೃದಯದಲ್ಲಿ ಪರಮಾತ್ಮನ ಮಹಿಮೆಯನ್ನು ಚಿಂತಿಸುವ ಹಿರಿಮೆ ಮುನಿಗಳದಾಗಿದೆ. ಮುನಿಕಲ ಸಮೂಹದಾಗಿದೆ. ವೃಂದ ಅಂದರೆ ಸಮೂಹದ. ಇಲ್ಲಿ ಮುನಿ ಎಂಬುದಕ್ಕೆ ಓಂಕಾರವನ್ನು ಸಮಗ್ರವಾಗಿ ತಿಳಿದ ಮಹಾತ್ಮ ಅರ್ಥ. ಓಂಕಾರೋ ವಿದಿತೋ ಯೇನ ಸ ಮುನಿರ್ನಿಹಿ ನೇತರೋ ಜನ ಹೇಳ್ತಾರೆ. ಯಾರು ಓಂಕಾರವನ್ನು ಸರಿಯಾಗಿ ತಿಳಿದುಕೊಂಡಿದ್ದಾರೆ ಅವರೇ ಮಹಾತ್ಮರು. ಅಕಾರದಿಂದ ಪ್ರಾರಂಭ ಮಾಡಿ ಒಟ್ಟು ಅನಂತ ಮಾತ್ರಗಳಿಗೆ ಒಳಗೊಂಡಿರುವ ವಿಶಿಷ್ಟವಾದ ಹಿರಿಮೆ. ಹಾಗೆ ಓಂಕಾರದ ಸಮಗ್ರ ಅನುಸಂಧಾನ ಸಾಧ್ಯವಾಗುವುದು ರುಜು ಜೀವಸ್ಥರಿಗೆ ಮಾತ್ರ. ಆದ್ದರಿಂದ ಇಲ್ಲಿಯ ಮುನಿಕುಲ ಎಂಬುದಕ್ಕೆ ರುಜುಗಣ ಅಂತ ಅರ್ಥ ಮಾಡ್ಕೋಬೇಕು. ಅಂಥವರ ಸಾಧನೆಗೆ ಮಾತ್ರವೇ ಪರಮಾತ್ಮ ವಿಶೇಷವಾಗಿ ಪ್ರಸನ್ನನಾಗಿ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇತರ ಅಪರೋಕ್ಷ ಜ್ಞಾನಿಗಳಿಗೆ ಅವರವರ ಯೋಗ್ಯತೆ ತಕ್ಕಂತೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮೂಗಿನ ಮೂಲಕ ನಡೆಯುವ ಇಂತಹ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯಲ್ಲಿ ಸೂರ್ಯಸ್ವರ ಸ್ವರಗಳ ಅನುಸಂಧಾನವನ್ನು ತಂದುಕೊಳ್ಳುವ ಮೂಲಕ ವಿಶೇಷವಾದ ಸಾಧನೆ ಮಾಡುವ ಅಪೂರ್ವತೆ ಋಷಿಮುನಿಗಳ ಚಿಂತನೆಗೆ ಎಟುಕುವಂಥದ್ದು ವಿಶೇಷವಾದ ಸಾಧನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿನ 7 ಭಾಗಗಳಲ್ಲಿ ಎಂಬುದಕ್ಕೆ ನಮ್ಮ ದೇಹದಲ್ಲಿ ನೆಲೆಸಿರುವಂತಹ ಸಪ್ತ ಚಕ್ರಗಳಲ್ಲಿ ನೆಲೆಸಿ ಈ ರೀತಿಯಾಗಿ ಹಂಸಮಂತ್ರ ಜಪವನ್ನು ಮಾಡುವವರು ಮುಖ್ಯ ಪ್ರಾಣದೇವರು. ಆ ಸಪ್ತ ಚಕ್ರಗಳ ವಿವರವನ್ನು ಪಂಚರಾತ್ರ ತಂತ್ರಸಾರಾದಿಗಳಲ್ಲಿ ಬಂದಿದೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಮಾಡ್ರಿ ಅಂತ ಹೇಳ್ತಾರೆ. ತಂತ್ರಸಾರ ಸಂಘದಲ್ಲಿ ಮೂಲೇಚ ನಾಭೌ ಹೃದಯೇಂದ್ರ ಯೋನಿಹಿ
ಭ್ರೂ ಮಧ್ಯಮೂರ್ಧ್ನಿ ದ್ವಿಡಶತಕೇತುಕೇಶು ಇತ್ಯಾದಿಯಾಗಲ್ಲಿ ಹೇಳ್ತಾ ಇದ್ದ. ಈ ನೋಡಿ ಅಲ್ಲಿ ಬಂದಿದ್ದನ್ನೆಲ್ಲ ದಾಸರು ನಮಗೆ ಇಲ್ಲಿ ಅದನ್ನು ತಿಳಿಸ್ತಾ ಇದ್ದಾರೆ. ಬಂದಿದ್ದನ್ನು ನಾವು ತಿಳ್ಕೊಳ್ಬೇಕು. ಆ ರೀತಿಯಾಗಿ ಪರಮಾತ್ಮ ಅಷ್ಟು ವಿಧದಿಂದ ಮಾಡ್ತಾ ಇದ್ದಾನೆ ಅಂತ ಹೇಳಿ. ತೊಲಗುವರು ಕಡೆ ಕಡೆಗೆ ತಾ ಹೊಲೆಯನು ಕಳವಳಿಸಿ ಮೂತ್ರದ ಬೆಲದೊಳಗೆ ಬಂದ್ಯುಹದ ಕಾಣದೆ ಬರಿದೆ ಮನನೊಂದು. ಜಲದೊಳಗೆ ಮುಳುಗಿದರೆ ತೊಲಗದು ಹೊಲೆಗಲಸವಿ ದೇಹದೊಳು. ನೀ ನೆಲೆಸಿಲರು ಹೊಲೆ ಉಂಟೆ ರಕ್ಷಿಸು ನಮ್ಮ ನನವರತ. ಜೀವನದ ಕಟ್ಟ ಕಡೆಯ ಭಾಗದಲ್ಲಿ ಜನರು ಈ ದೇಹವನ್ನು ಬಿಡುವುದನ್ನು ಕಂಡು ಅದು ಹೊಲೆ ಎಂದು ಕಳವಳಿಸಿ ದೂರಕ್ಕೆ ಹೋಗ್ತಾರೆ. ಈ ದೇಹವು ಮೂತ್ರದ ಬಿಲದೊಳಗಿಂದ ಬಂದದ್ದು ಎಂಬುದನ್ನು ತಿಳಿಯದೆ ಮನಸ್ಸಿನೊಳಗೆ ನೊಂದುಕೊಳ್ತಾರೆ. ನೀರಿನೊಳಗೆ ಮುಳುಗಿದ ಮಾತ್ರಕ್ಕೆ ಮೈಲಿಗೆ ಹೋಗೋದಿಲ್ಲ. ಈ ದೇಹದಲ್ಲಿ ನೀನು ನೆಲೆಸಿರುವವರೆಗೂ ಈ ದೇಹಕ್ಕೆ ಯಾವ ಮೈಲಿಗೆಯೂ ಇಲ್ಲ. ನೀನು ತೊಡಗಿದಾಗ ಮಾತ್ರ ನಿಜಕ್ಕೂ ಇದಕ್ಕೆ ಮೈಲಿಗೆ. ಶ್ರೀಹರಿಯೇ, ಇಂತಹ ಹಿರಿಮೆಯ ನೀನು, ಸರ್ವೋತ್ತಮನಾದ ನೀನು ನಮ್ಮನ್ನು ಯಾವಾಗಲೂ ರಕ್ಷಿಸಪ್ಪ ಅಂತ ಬೇಡ್ಕೋತಾ ಇದ್ದಾರೆ. ಇಲ್ಲಿ ಕಾಲದಲ್ಲಿ ದೇಹಕ್ಕೆ ಒದಗುವ ದುಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಬಾಲ್ಯ ಯವನಾದಿ ಕಳೆದು ಮುಪ್ಪು ಬಂದಾಗಲೇ ದೇಹಕ್ಕೆ ಒಂದು ಬಗೆಯ ವಿಕಾರ ಉಂಟಾಗುತ್ತೆ. ಅದರೊಂದಿಗೆ ರೋಗ ರುಜಿನಗಳು ಸೇರಿ ಅಸಹ್ಯವೆನಿಸುವ ಹಂತವನ್ನು ತಲುಪುತ್ತೆ ದೇಹ. ಆ ಸಮಯದಲ್ಲಿ ಬಂಧು ಬಾಂಧವರು ಸಹ ಅದರ ಬಗ್ಗೆ ಇದು ಮಾಡದೆ ದೂರ ಸರಿದು ಬಿಡ್ತಾರೆ. ಇದು ದೇಹದ ಪರಿಸ್ಥಿತಿ. ಆದರೆ ಇನ್ನು ಜನರ ಪರಿಸ್ಥಿತಿ, ಅವರು ಮುಪ್ಪಿನಲ್ಲಿ ರೋಗದ ಬೀಡೆನಿಸಿದ ದೇಹ ಬಗ್ಗೆ ಅಸಹ್ಯ ಪಡುವುದು ನಿಜ. ಆದರೆ ಈ ದೇಹ ಮೂಲತಃ ಪಾಂಚಭೌತಿಕವಾದುದು. ಅದು ಹುಟ್ಟಿ ಬರುವುದೇ ಬರುವುದೇ ಮೂತ್ರದ ಬೆಲದಿಂದ ಎಂದರೆ ಅದು ಮೈಲಿಗೆ ಎಂಬುದು ಅದರ ಹುಟ್ಟಿನಿಂದಲೂ ಬಂದಿರುವ ದೋಷ. ಅದನ್ನು ತಿಳಿಯದೆ ಮತ್ತು ಅದು ತಮಗೂ ಒದಗುವ ಪರಿಸ್ಥಿತಿ ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ತಮ್ಮ ಪ್ರಿಯ ಜನರನ್ನು ಅಂತ್ಯಕಾಲದಲ್ಲಿ ತೊರೆದು ಹೋಗುವುದು ಅವಿವೇಕದ ನಿದರ್ಶನ ಅಂತ ಹೇಳ್ತಾರೆ. ಹೀಗೆ ದೇಹದ ಬಗ್ಗೆ ಬೇಸರಿಸುವ ಜನ ಅದನ್ನು ಮುಟ್ಟಿ ಮೈಲಿಗೆ ಆಯಿತೆಂದು ಭಾವಿಸಿ ನೀರಿನೊಳಗೆ ಮುದ್ದು ಶುದ್ಧರಾಗಲು ಬಯಸ್ತಾರೆ. ಅವರಿಗೆ ದೇಹವು ಸಹ ಅಂತಹದೇ ಎಂಬ ಪ್ರಜ್ಞೆ ಇಲ್ಲ. ತಮ್ಮ ದೇಹವು ಸಹ ಅಂಥ ಪ್ರಜ್ಞೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ಪರಿಶುದ್ಧಿ ಇರುವುದು ಅದರೊಳಗೆ ಭಗವಂತನಾದ ಪರಮಾತ್ಮ ನೆಲೆಸಿರುವುದರಿಂದ. ಅವನು ತನ್ನ ಸನ್ನಿಧಾನ ಇರಿಸುವವರೆಗೆ ದೇಹಕ್ಕೆ ಮೈಲಿಗೆ ಸರ್ವಥಾ ಇಲ್ಲ. ಅವನು ಹೋದ ಮೇಲೆ ತೊರೆದು ಹೋದಾಗ ಅದು ದೇಹಕ್ಕೆ ಮೈಲಿಗೆ ಅನಿಸ್ಕೊಳ್ಳುತ್ತೆ. ಆಗ ದೇಹಕ್ಕೆ ಹೊಲೆ ಅಂತಂದರೆ ಕೊಳಕು, ಹೇಸಿಗೆ, ಕಸ, ಮೈಲಿಗೆ ಅಂತ. ಹೀಗೆ ದೇಹ ಶುದ್ಧಿಯು ಅದರೊಳಗೆ ನೆಲೆಸಿರುವ ಪರಮಾತ್ಮನಿಂದಲೇ ಹೊರತು ಬೇರೆ ಕಾರಣದಿಂದಲ್ಲ. ಅದಕ್ಕೆ ಒದಗುವ ಮೈಲಿಗೆಯೂ ಸಹ ಪರಮಾತ್ಮ ಹೋದಾಗ ಮಾತ್ರ, ಇತರ ಕಾರಣಗಳಿಂದಲ್ಲ. ಹೀಗೆ ದೇಹ ಶುದ್ಧಿಗೆ ಕಾರಣನಾದ ಪರಮಾತ್ಮ ನಮ್ಮನ್ನು ಸದಾ ರಕ್ಷಿಸು ಅಂಥೇಳಿ ಇಲ್ಲಿ ಬೇಡ್ಕೋತಾ ಇದ್ದಾರೆ. ಅಪವಿತ್ರೋ ಪವಿತ್ರೋ ವಾ ಸರ್ವಾಸ್ಥಾಂಗಕತೋ ಪೀವಾ ಯಃ ಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಂಭ್ಯಂತರ ಶುಚಿ ಅಂಥೇಳಿ ಹೇಳಿದ್ದಾರೆ. ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರು, ಆಗ ನಿನಗೆ ಒಳ್ಳೆಯದಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಬರಿದಹಂಕಾರದಲ್ಲಿ ತತ್ವದ ಕುರುಹ ಕಾಣದೆ ನಿನ್ನ ದಾಸರ ಜರೆದು ಪುರಾಣ ಶಾಸ್ತ್ರಗಳೋದಿ ಫಲವೇನು. ನರರು ದುಷ್ಕರ್ಮದಲ್ಲಿ ಮಾಡಿದ ದುರಿತ ಒಡಗಲು ನಿನ್ನ ನಾಮ ಸ್ಮರಣೆ ಒಂದೇ ಸಾಕು ರಕ್ಷಿಸು ನಮ್ಮ ನನವರತ. ಕೇವಲ ಒಣಾಹಂಕಾರದಿಂದ ತತ್ವದ ಸುಳಿವನ್ನು ತಿಳಿಯದ ಜನರು ಭಗವಂತ ನಿನ್ನ ದಾಸರನ್ನು ತೆಗಳ್ತಾರೆ. ಅಂತಹವರು ವೇದ ಪುರಾಣ ಶಾಸ್ತ್ರಗಳನ್ನು ಓದಿ ಏನು ಫಲಪ? ಇಂತಹ ಒಣ ಪಾಂಡಿತ್ಯಕ್ಕಿಂತ ಮನುಷ್ಯನಿಗೆ ಅವರು ದುಷ್ಕರ್ಮ ವಶಾತ್ ಮಾಡಿದ ಪಾಪವು ಪರಿಹಾರವಾಗಿ ನಿನ್ನ ನಾಮಸ್ಮರಣೆ ಬದುಕುವುದು. ಜೀವರ ಉದ್ಧಾರಕ್ಕೆ ಅದೊಂದೇ ಸಾಕು. ಅಂತಹ ಮಹಾಮಹಿಮನಾಗಿರುವಂತಹ ಪರಮಾತ್ಮ ನಮ್ಮನ್ನು ಸದಾ ರಕ್ಷಿಸು ಅಂಥೇಳಿ ಈ ಪದ್ಯದಲ್ಲಿ ಬೇಡ್ಕೋತಾರೆ. ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಜನರು ಅಹಂಕಾರಕ್ಕೆ ಒಳಗಾದಲ್ಲಿ ಅವರ ಸಾಧನೆ ವ್ಯರ್ಥ ಎನಿಸುತ್ತೆ ಅಂಥೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಶಾಸ್ತ್ರಾಧ್ಯಯನವು ಸಾಧನೆಗೆ ಅಗತ್ಯವಾದ ಅಂಶ. ಅಂತಹ ಅಧ್ಯಯನದಿಂದ ಲಭಿಸುವ ಜ್ಞಾನವು ಜಗತ್ತನ್ನು
ಜಗತ್ತಿಗೆ ಸ್ವಾಮಿಯಾದಂತಹ ಪರಮಾತ್ಮನನ್ನು ಸರಿಯಾಗಿ ತಿಳಿದು ಜಗತ್ತಿನ ಬಗ್ಗೆ ವೈರಾಗ್ಯವನ್ನು ತಳೆಯಲು ಜಗನ್ನಾಥನಾದ ಅವನ ಭಕ್ತಿಯನ್ನು ಹೊಂದಲು ಸಾಧನವಾಗುವುದು. ಹೀಗೆ ಅಧ್ಯಯನದ ಫಲವನ್ನು ಜೀವನ ಸಾರ್ಥಕಕ್ಕೆ ಬಳಸಿಕೊಳ್ಳದೆ ಪಾಂಡಿತ್ಯ ಸಂಪಾದನೆ ಕೇವಲ ಅಹಂಕಾರಕ್ಕೆ ಒಳಗಾಗುವುದು. ಆ ಕಾರಣದಿಂದ ಅತ್ಯಂತ ಅಪಾಯಕರ. ಉದ್ಧಾರದ ಬದಲು ಪತನವೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರಾಧ್ಯಯನ ಮಾಡಿದ ಅನೇಕ ಪಂಡಿತರು ಅದನ್ನು ಅಹಂಕಾರಕ್ಕೆ ಬಳಸುವುದುಂಟು. ಅದರಿಂದಾಗಿ ಆ ರೀತಿ ಮಾಡ್ಕೋಬೇಡ್ರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂಕಾರ ಸಾಧನ ಆಗಬಾರ್ದು ಅಂಥೇಳಿ ಹೇಳ್ತಾ ಇದ್ದಾರೆ. ವಿನಯದಿಂದಿರಬೇಕು ಅಂತೇಳಿ ಹೇಳ್ತಾರೆ. ಪಾಮರ ಜನರಿಗೂ ಸಹ ಅವರು ಮಾಡಿದ ದುಷ್ಕರ್ಮದ ಫಲ ಹೋದ ಮೇಲೆಯೇ ದುರಿತ ಪರಿಹಾರವಾದಾಗ ಉದ್ಧಾರದ ಹಾದಿ ಸಿಕ್ಕದ್ದು. ಅವರು ಭಕ್ತಿ ಭಾವದಿಂದ ಪರಮಾತ್ಮನ ನಾಮಸ್ಮರಣೆಗೆ ತೊಡಗುತ್ತಾರೆ. ಅದೇ ಅವರ ಉದ್ಧಾರಕ್ಕೆ ಕಾರಣವಾಗುತ್ತೆ. ಒಟ್ಟು ಇಲ್ಲಿ ಏನು ಹೇಳಬೇಕಾಗಿದೆ, ಸನ್ಮಾರ್ಗವನ್ನು ಹಿಡಿದು ವಿಹಿತವಾದ ಸಾಧನವನ್ನು ಮಾಡುತ್ತಾ ಉದ್ಧಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅನೇಕ ಪದ್ಯಗಳಿವೆ. ನಾನು ಎನ್ನದಿರೋ ಹೀನಮಾನವ, ಜ್ಞಾನದಿಂದ ನಿನ್ನ ನೀನೇ ತಿಳಿದೋ ನೋಡಲೋ ಪ್ರಾಣಿ. ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನವೇನೆಲೋ, ಅನ್ನದಿಂದ ಬಂದ ಕಾಮ ನಿನ್ನದೇನೆಲೋ, ಕರ್ಣದಿಂದ ಬರುವ ಘೋಷ ನಿನ್ನದೇನೆಲೋ, ಹಲವು ಜನ್ಮದಿಂದ ಬಂದಿರುವವನು ನೀನೆಲೋ, ಮಲದ ಗರ್ಭದಲ್ಲಿ ನಿಂದಿರುವನು ನೀನೆಲೋ, ಜಲದ ದಾರಿಯಲ್ಲಿ ಬಂದಿರುವನು ನೀನೆಲೋ. ನೋಡಿ ಹೇಳ್ತಾ ಇದ್ದಾರೆ. ಕಾಲ ಕರ್ಮ ಶೀಲ ನೇಮ ನಿನ್ನದೇನಪ್ಪ, ಜಾಲ ವಿದ್ಯೆ ಬಯಲ ಮಾಯ ನಿನ್ನದೇನಪ್ಪ, ಕೀಲು ಜಡಿದ ಮರದ ಬೊಂಬೆ ನೀನು ಲೋಲ ಆದಿಕೇಶವನ ಭಕ್ತನಾಗು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಮುಖ್ಯ ಏನು ಹೇಳ್ತಾ ಇದ್ದಾರೆ ಅಂದರೆ ಸಾಧನೆಯನ್ನು ಮಾಡು. ಅನೇಕ ಜನ್ಮಗಳ ನಂತರ ಮಾನವ ಜನ್ಮ ಬಂದಿದೆ. ಆ ಮಾನವ ಜನ್ಮ ಬಂದಾಗ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ದಾಸರು ಹೇಳ್ತಾರೆ, ಮರೆಯದಿರು ಎಲೆ ಮಾನವ, ನಿನ್ನ ಸಿರಿಯ ಹವಣೇನೋ ಹೇಳೋ ಮಾನವ, ಸಿರಿಯೊಳಗೆ ಮಾಧವನೋ ಹಿರಿಯರಳು ರೋಮೇಶನೋ, ದುರುಳ ರಾವಣನ ಸಂಪದವೇ ನಿನಗೆ, ದುರ್ಯೋಧನನೋಳು ಮಕಟ ವರ್ಧನನೇನೋ, ಸಿರಿಯ ಹವಣೇನು ಹೇಳೋ. ದುಡ್ಡಿನ ಇದಕ್ಕೆ ಬಿದ್ದು ನೋಡ್ರಿ, ರಾವಣ ದುರ್ಯೋಧನ ಎಲ್ಲರೂ ಹಾಳಾಗೋದು. ಇನ್ನು ಚಲುವಿಕೆತನದಿಂದ ಅದಕ್ಕೆ ಬಿದ್ದು ಇದು ಮಾಡ್ತೀಯೇನು ಅಂತ ಹೇಳಿ ಅದಕ್ಕೂ ಬೀಳ್ಬೇಡವಾ ಅಂತ ಹೇಳ್ತಾ ಇದ್ದಾರೆ. ಚಲುವ ಅಂತೇಳಿ ಅಹಂಕಾರದಿಂದ ಪರಮಾತ್ಮನನ್ನು ಮರಿಬೇಡ ಅಂತ ಹೇಳ್ತಾ ಇದ್ದಾರೆ. ತ್ಯಾಗದಲ್ಲಿ ನೀನು ಕರ್ಣನೇನಪ್ಪ ಇಲ್ಲ, ಭಾಗ್ಯದಲ್ಲಿ ದಶರಥನೇನು, ರಾಗದಲ್ಲಿ ಹಾಡುವಂತಹ ತುಂಬುರನೇನು, ನೀನು ಯಾವುದೂ ಅಲ್ಲ. ಆದ್ದರಿಂದ ನೀನೇನು ಮಾಡಬೇಕು ಅಂತಂದರೆ ಆ ಗರ್ವವನ್ನು ಬಿಟ್ಟು ಆ ಪರಮಾತ್ಮನನ್ನು ಪ್ರತಿ ಮಾತಿಗೆ ನೆನೆಸಿ ಸುಖಿಯಾಗು ಅಂತ ಹೇಳ್ತಾರೆ. ಪರಮಾತ್ಮನ ನಾಮ ಸ್ಮರಣೆಯಿಂದಲೇ ನಮ್ಮ ಜೀವನ ಸುಖವಾಗುತ್ತೆ. ಸಾಲದೇ ನಿನ್ನದೊಂದು ದಿವ್ಯನಾಮ, ಅಕಾಲ ಮೃತ್ಯುವಿನ ಗಂಟಲ ಗಾಣ ಹರಿಯೇ, ರಣದೊಳಗೆ ದೇಹವ ಖಂಡ ತುಂಡವ ಮಾಡಿದ, ರಣವನ್ನು ಉತ್ತರಿಸಿ ಮರಣವ ತೋರಿದೆ, ಪ್ರಣವ ಗೋಚರನಾಗಿ ಲೀಲೆಯಿಂದಲೇ ಬಂದು ಹೆಣಕ್ಕೆ ಪಾಣವನ್ನು ತಂದಿತ್ತೆ ಮಹಾತ್ತು ಮನೆ. ಅಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನನ್ನು ನೆನೆಸು, ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ನೆನೆಸು. ಆಗ ನೀನು ಮೃತ್ಯುವಿನ ಗಾಣದಿಂದ ದೂರ ಆಗ್ತೀಯ. ಆದ್ದರಿಂದ ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು.
ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳ್ತಾ ಇದ್ರು. ಎಂಜಲೆಂಜಲು ಎಂಬರ ನುಡಿ ಎಂಜಲಲ್ಲವೇ ವಾರಿ ಜಲಚರ ಎಂಜಲಲ್ಲವೇ ಹಾಲು ಕರುವೆನ ಎಂಜಲೆನ್ನಿಸದೆ ಎಂಜಲೆಲ್ಲಿಯದುಂ ಪರರೆಂಜಲಲ್ಲವೇ ಬೇರೆ ಭಾವಿಸಲೆಂಜಲುಂಟೆ ದೇವರಕ್ಷಿಸು ನಮ್ಮ ನನವರತ. ಎಂಜಲು ಎಂಜಲು ಎಂದು ಶುಷ್ಕ ಮಾಡಿ ಜನರು ಹಾರಾಡುವುದುಂಟು. ಆದರೆ ಎಂಜಲು ಎಂಜಲು ಎಂಬ ಪದ ಬರುವುದೇ ಬಾಯಿಂದ ಬಂದದ್ದು ಎಂಜಲು ಎನ್ನುವುದಾದರೆ ಎಂಜಲು ಎಂಬ ಮಾತು ಸಹ ಎಂಜಲೇ ಅಲ್ಲವೇ? ಇನ್ನು ಜಲಾಶಯದ ನೀರು ಅದು ಸಹ ನೆಲೆಸಿರುವ ಬಗೆ ಜಲಚರ ಪ್ರಾಣಿಗಳ ಎಂಜಲಾಗಿದೆ. ಪರಮ ಪವಿತ್ರವೆನ್ನಿಸಿದ ಹಾಲು ಸಹ ಕರುವಿನ ಎಂಜಲೆ. ಹೀಗೆ ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ಎಂಜಲು ಎಂಬುದು ಅರ್ಥ ಮನದಟ್ಟಾಗುತ್ತೆ. ಒಂದರ್ಥದಲ್ಲಿ ಎಲ್ಲೆಲ್ಲಿಯೂ ಬೇರೆಯವರ ಎಂಜಲೇ ತುಂಬಿದೆ. ಹೀಗಿರುವಾಗ ಎಂಜಲು ಎಂಬುದನ್ನು ಪ್ರತ್ಯೇಕಿಸಿ ನೋಡುತ್ತರವಲ್ಲ. ಎಲ್ಲ ಈ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ರಕ್ಷಿಸಪ್ಪ ನಮ್ಮನ್ನು ಯಾವಾಗಲೂ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜನರಿಗೆ ತೋರಿಸುವಂತಹ ಒಣ ಇದನ್ನು ಮಡಿವಂತಿಕೆಯನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆ ರೀತಿಯಾಗಿ ಮಾಡಬೇಡ ಅಂಥೇಳಿ ಹೇಳ್ತಾ ಇದ್ದಾರೆ. ಹಸುವಿನ ಹಾಲು ಸಹ ಕರು ಕುಡಿದಿಲ್ಲೇನೋ, ಇಲ್ಲಿ ಹಾಗಂತ ಹೇಳಿ ಮಡಿ ಮೇಲಿಗೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಮಡಿ ಮೇಲಿಗೆ ಮಾಡು, ಅದರಲ್ಲಿಯೇ ನಿನ್ನ ಸಮಯವನ್ನು ಹಾಳು ಮಾಡಬೇಡ. ಆಚಾರವಿಲ್ಲದ ನಾಲಿಗೆ ಅಂತ ಒಂದು ಹಾಡನ್ನ ಹೇಳ್ತಾರೆ. ಆ ನಾಲಿಗೆಯಿಂದ ಪರಮಾತ್ಮ ಹರಟೆ ಹೊಡೆಯದೆ ಪರಮಾತ್ಮನನ್ನು ನೆನೆಸು. ಬಾಯಿಗೆ ಬಂದದ್ದೆಲ್ಲ ಕಪ್ಪೆ ಹಂಗೆ ಒಟಗುಟ್ಟು ಕೂತ್ ಕೊಡಬೇಡ. ಪುರಂದಾಸನ ನಗೆಯೂ ಬರುತ್ತಿದೆ ನಗೆ, ಇದನ್ನು ನೋಡಿದ್ರೆ ನಂಗೆ ನಗೆ ಬರ್ತಾ ಇದೆ. ಇದೆಲ್ಲ ಅಲ್ಲ, ಉದರ ವೈರಾಗ್ಯವಿದು. ಕೇವಲ ಇಂಥ ವೈರಾಗ್ಯ ಏನು ಹೊಟ್ಟೆಗೋಸ್ಕರ ಮಾಡ್ತಾ ಇದ್ದೀಯಂತೆ. ಅದಕ್ಕಿಲ್ಲಿ ಏನು ಹೇಳಬೇಕಾಗಿದೆ ಅಂದರೆ, ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನು ಮಾಡಬೇಕೆ ಹೊರತು ನಿನ್ನ ಮನಸ್ಸಿಗೆ ಬಂದದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡ, ಅರ್ಥ ಮಾಡಲಿಕ್ಕೆ ಹೋಗಬೇಡ. ಆದ್ದರಿಂದ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸ್ಮರಣೆ ಮಾಡುತ್ತಾ, ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡುತ್ತಾ ಯಾವಾಗಲೂ ಪರಮಾತ್ಮನ ನೆನೆಸ್ತಾ ಇರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೇಳುವುದು ಹರಿಕಥೆಯು ಕೇಳಲು ಹೇಳುವುದು ಹರಿಭಕ್ತಿ ಮನದಲ್ಲಿ ತಾಳುವುದು ಹಿರಿದಾಗಿ ನಿನ್ನಯ ಚರಣ ಸೇವೆಯಲಿ ಓಳಿಗವ ಮಾಡುವುದು ವಿಷಯವ ಹೂಳುವುದು ನಿಜ ಮುಕ್ತಿ ಕಾಂತಿಯ ನಾಳುವುದು ಕೃಪೆ ಮಾಡಿ ರಕ್ಷಿಸು ನಮ್ಮ ನನವರತ. ಪರಮಾತ್ಮನ ಕಥೆಯನ್ನು, ಮಹಿಮೆಯನ್ನು ತಪ್ಪದೆ ಕೇಳ್ತಾ ಇರಬೇಕು ಯಾವಾಗ. ಈ ರೀತಿಯಾಗಿ ಕೇಳ್ತಾ ಇದ್ದರೆ ಮನಸ್ಸಿನಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟುತ್ತೆ. ವಿಶೇಷವಾಗಿ ಪರಮಾತ್ಮನ ಪಾದ ಸೇವೆಯಲ್ಲಿ ಆಸಕ್ತಿ ಹುಟ್ಟುತ್ತೆ. ಆಗ ಮನಸ್ಸು ಸದಾ ಶ್ರೀಹರಿಯ ಸೇವೆಯಲ್ಲಿ ತೊಡಗತ್ತೆ. ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಮಾಡುತ್ತೆ. ಕೊನೆಗೆ ಮುಕ್ತಿ ಕಾಂತಿಯನ್ನು ಸೇರುತ್ತೆ ಅಂತ ಹೇಳ್ತಾರೆ. ಪರಮಾತ್ಮ ಇಂತಹ ಶ್ರವಣದ ಭಾಗ್ಯವನ್ನು ಕೃಪೆ ಮಾಡಿ ನಮಗೆ ನೀಡಿ ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಹರಿಕಥಾ ಶ್ರವಣದ ಮಹಿಮೆಯೆಲ್ಲ ಈ ಪದ್ಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಶ್ರವಣ, ಕೀರ್ತನ ಮೊದಲಾದ ನವವಿಧ ಭಕ್ತಿಯಾದ, ಅದರಲ್ಲಿ ಶ್ರವಣ ಪ್ರಾರಂಭದ ಭಕ್ತಿಯ ಪ್ರಾರಂಭದ ಇದು ಭಕ್ತಿಯದು. ಇತರ ಎಲ್ಲ ಭಕ್ತಿಗಳೇ ಬುನಾದಿ ಎನ್ನಿಸುವಂತಹ ಹಿರಿಮೆ ಶ್ರವಣದ್ದು. ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂತ ದಾಸರು ಹೇಳ್ತಾ ಇದ್ದಾರೆ. ನಿರಂತರವಾಗಿ ಶ್ರವಣ ಮಾಡ್ತಾ ಇರಬೇಕು. ಯಾವಾಗೋ ವಾರಕ್ಕೊಂದು ದಿವಸನೋ, ಒಂದು ದಿವಸ ಪೂರ್ತಿನೂ ಅಲ್ಲ, ಮತ್ತೆ ಒಂದು 10 ನಿಮಿಷನೋ 5 ನಿಮಿಷನೋ ಮಾಡಿ ನಾ ಅಷ್ಟು ಮಾಡಿದ್ರೆ ದೇವ್ರು ಕೊಟ್ಟಿಲ್ಲ, ಎಷ್ಟು ಮಾಡಿದ್ರೆ ದೇವ್ರು ಕೊಟ್ಟಿಲ್ಲ ಅಂದ್ಬಿಟ್ಟು ಸತತ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ.
ಈ ಶ್ರವಣಕ್ಕೆ ನವವಿಧ ಭಕ್ತಿ ಇರಬೇಕು. ಶ್ರವಣ ಇಂತಹ ಅಪೂರ್ವ ಫಲ ಯಾವಾಗ ಕೊಡುತ್ತೆ ಅಂದರೆ ಮನ ಧ್ಯಾನಗಳು ಮಾಡಿದಾಗ. ಆದ್ದರಿಂದ ಈ ರೀತಿ ಮಾಡಿದಾಗ 3 ಬಗೆಯ ತಾಪಗಳು, ಆಧ್ಯಾತ್ಮಿಕ, ಅಧಿದೈವಿಕ, ಅಧಿಭೌತಿಕ ತಾಪಗಳು ಹೊಟ್ಟೋಗುತ್ತೆ. ತಾಪತ್ರಯೋನ್ಮೂಲನಂ ಅಂತ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದರ ವಿವರಣೆಯನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.